ಮಾನ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ದಲಿತರನ್ನ ಒಡೆದು ನುಚ್ಚುನೂರು ಮಾಡಿ ಆಗಿದೆ. ಸಿದ್ದರಾಮಯ್ಯ ಅವರ ಈ ಶಾಪ ನಿಮಗೆ ತಡೆದೇ ಇರಲ್ಲ. ಒಂದು ವೇಳೆ ಒಂದು ಸಮುದಾಯದ ಪರವಾಗಿ ನಿಂತು ಇನ್ನೊಂದು ಸಮುದಾಯದ ಮೋಸ ಮಾಡಿದ್ದೆ ಆದಲ್ಲಿ ಖಂಡಿತವಾಗಲೂ ಇದರ ಒಂದು ಪ್ರತಿಫಲನ ನೀವು ಬರುವ ಒಂದು ಚುನಾವಣೆಯಲ್ಲಿ ಎದುರಿಸಬೇಕಾಗ್ತದೆ. ಆ ಮಟ್ಟದಲ್ಲಿ ನಾವು ಬುದ್ಧಿ ಕಲಿಸುವಂಥದ್ದನ್ನು ನಾವು ಮಾಡ್ತೀವಿ. ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ದಲಿತ ರಮೇಶ್ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಹಿಂದೂ ಸಂಘಟನೆಗಳ ಒಕ್ಕೂಟ ಹಾಗೂ ಅಂಬೇಡ್ಕರ್ ಸ್ವಂತ ಸೇನೆಯ ರಾಜ್ಯಾಧ್ಯಕ್ಷರು. ಬಂಧುಗಳೇ, ನಾನು ಈ ದಿನ ನಿಮ್ಮ ಮುಂದೆ ಬರುವ ವಿಚಾರ ಏನು ಅಂದರೆ, ಇದೇ ತಿಂಗಳು 25/3/2026 ಬಲಗೈ ಮತ್ತು ಬಲಗೈ ಸಂಬಂಧಿತ ಜಾತಿ ಒಕ್ಕೂಟ, ಹಾಗೆ ವಲಯ ಮತ್ತು ವಲಯ ಸಂಬಂಧಿತ ಜಾತಿ ಛಲವಾದಿ ಮಹಾಸಭಾ ಎಲ್ಲರೂ ಒಟ್ಟಿಗೆ ಕೂಡಿ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಒಂದು ಕರೆ ಕೊಟ್ಟಿದ್ದೇವೆ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ ಕೂಡ ಈ ರಾಜ್ಯದಲ್ಲಿ ಎಸ್ಸಿ ಸಮುದಾಯದಲ್ಲಿ ವಿಶೇಷವಾಗಿ ಬಲಗೈ ಸಮುದಾಯದವರು ಅತಿ ಹೆಚ್ಚು ಜನ ಇರುವಂಥದ್ದು. ಹಾಗಾಗಿ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಸ್ವಪ್ರೇರಣೆಯಿಂದ, ಸ್ವ ಇಚ್ಛೆಯಿಂದ, ತಮ್ಮ ಸ್ವಂತ ಖರ್ಚಿನಿಂದ, ತಮ್ಮ ಸಮುದಾಯಕ್ಕೋಸ್ಕರ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದು ಈ ಹೋರಾಟದಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಒಂದು ಕಣ್ಣು ತೆರೆಸುವಂತಹ ಕೆಲಸ ಮಾಡಬೇಕಾಗಿರೋ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಇದು ನಮ್ಮ ಮುಂದಿನ ಪೀಳಿಗೆ, ನಮ್ಮ ಸಮುದಾಯಕ್ಕೋಸ್ಕರ. ತಾವೆಲ್ಲರೂ ಕೂಡ ಒಂದು ವೇಳೆ ಈ ಹೋರಾಟದ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದ್ದೇ ಆದಲ್ಲಿ ಖಂಡಿತವಾಗಲೂ ನಾವು ಸಮುದಾಯಕ್ಕೆ ಮಾಡ್ತಾ ಇರುವ ಅತಿ ದೊಡ್ಡ ದ್ರೋಹ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ನಾನು ಇತ್ತೀಚೆಗೆ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದ ನಂತರ ನಾನು ನೋಡ್ತಾ ಇದ್ದೀನಿ, ಸಾಕಷ್ಟು ಹಿರಿಯ ಹೋರಾಟಗಾರರು ಬಲಗೈ ಸಮುದಾಯದಲ್ಲಿ ಇದ್ದೀರಿ. ಅವ್ರಿಗೆಲ್ಲ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ನನ್ನ ಸಹೋದರರಾದಂಥ ಮಾದಿಗ ಸಮುದಾಯದ ಒಗ್ಗಟ್ಟನ್ನು ನೋಡಿ ತಾವು ಕಲಿಯಬೇಕಾಗಿದ್ದು ಅತಿ ಹೆಚ್ಚಿದೆ. ನಮ್ಮಗಳಲ್ಲಿ ಬಹಳ ಕೊಳಕು ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಜ್ಞಾನಪ್ರಕಾಶ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ, ನಾವ್ಯಾಕೆ ಹೋಗ್ಬೇಕು, ಅಥವಾ ಇನ್ನೊಬ್ಬ ಯಾರೋ ಮಾಡ್ತಾ ಇದ್ದಾರೆ ಅವರ ಜೊತೆಲಿ ನಾವ್ಯಾಕೆ ಹೋಗ್ಬೇಕು, ಈ ಥರದ್ದೊಂದು ಸಣ್ಣತನವನ್ನು ದಯಮಾಡಿ ಬಿಟ್ಟು ಬಹಳಷ್ಟು ವಿಚಾರಗಳಲ್ಲಿ ತಾವು ಬಂದಿದ್ದೀರಾ, ಹೋರಾಟಕ್ಕೆ ಬಂದಿದ್ದೀರಿ. ಬಹಳಷ್ಟು ಈ ಸಮುದಾಯಗಳಿಗೋಸ್ಕರ ಹೋರಾಟ ಮಾಡಿದ್ದೀರಿ ಹಿರಿಯ ಹೋರಾಟಗಾರರು. ಈ ಥರದ್ದು ಒಂದು ಸಣ್ಣತನವನ್ನು ಬಿಟ್ಟು ಸಮುದಾಯಕ್ಕೋಸ್ಕರ ನೀವು ಖಂಡಿತವಾಗಲೂ ಎಲ್ಲರೂ ಕೂಡ ಸ್ವಇಚ್ಛೆಯಿಂದ ಈ ಒಂದು ಹೋರಾಟಕ್ಕೆ ಬರಬೇಕು. ಹಾಗೆ ನಿಮ್ಮ ಎಲ್ಲ ಕಾರ್ಯಕರ್ತರನ್ನ, ಬಲಗೈ ಸಮುದಾಯದ ಕಾರ್ಯಕರ್ತರನ್ನ ಈ ಹೋರಾಟಕ್ಕೆ ಕರೆ ಕೊಡಬೇಕಂತೇಳಿ ನಮ್ಮ ಸಮುದಾಯದ ಹಿರಿಯ ಹೋರಾಟಗಾರರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಹಾಗೆ ಇವತ್ತು ಎಲ್ಲ ರಾಜಕೀಯ ಪಕ್ಷದಲ್ಲಿ ಕೂಡ ದಲಿತ ಶಾಸಕರುಗಳು, ಮಾಜಿ ಶಾಸಕರುಗಳು, ರಾಜಕಾರಣಿಗಳಿದ್ದೀರಿ. ಅವರಲ್ಲೂ ಕೂಡ ವಿನಂತಿಸ್ಕೊಳ್ತೇನೆ, ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಸಮುದಾಯದನ್ನು ಬಲಿ ಕೊಡಬೇಡಿ. ಯಾವುದೋ ಒಂದು ಸಮುದಾಯವನ್ನು ಮನವೊಲಿಸಲಿಕ್ಕೋಸ್ಕರ ತಾವು ನಿಮ್ಮ ಸಮುದಾಯದ ವಿದ್ಯಾರ್ಥಿಗಳನ್ನು ಬಲಿ ಕೊಡುವಂಥದ್ದಾಗಬಾರ್ದು. ದಯಮಾಡಿ ತಾವು ಬಿಜೆಪಿಯಲ್ಲಿರುವಂಥ ಶಾಸಕರುಗಳಲ್ಲೂ ವಿನಂತಿಸ್ಕೊಳ್ತೇನೆ, ಕಾಂಗ್ರೆಸ್ಸಲ್ಲಿರುವಂಥ ಶಾಸಕರಲ್ಲೂ ವಿನಂತಿಸ್ಕೊಳ್ತೇನೆ, JDS ಅಲ್ಲಿ ಇರುವಂಥ ಶಾಸಕರು, ಮಾಜಿ ಶಾಸಕರು, ಎಲ್ಲ ರಾಜಕೀಯ ಪಕ್ಷದವರನ್ನ ಕೂಡ, ಹಾಗೆಯೇ ನಮ್ಮ BSP ಕೃಷ್ಣಮೂರ್ತಿ ಅಂಡ್ ತಂಡ ಏನು ಬಲಗೈ ಸಮುದಾಯದವರು ಇದ್ದೀರಿ ನಿಮ್ಮ ರಾಜಕೀಯ ಪಕ್ಷದಲ್ಲಿ, ಅವರು ಕೂಡ ಈ ಮುಖಾಂತರ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸ್ವಪ್ರೇರಣೆಯಿಂದ ಬರುವಂಥದ್ದಾಗಿ ಬಹಳ ಬೃಹತ್ ಮಟ್ಟದ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥದ್ದು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ನಮ್ಮ ಬದ್ಧತೆಯೂ ಕೂಡ ದಯಮಾಡಿ ಬೇಡಿ. ಈಗ ಒಳ ಮೀಸಲಾತಿಯ ವಿರೋಧಿಗಳು ನಾವ್ಯಾರೂ ಅಲ್ಲ. ಒಳ ಮೀಸಲಾತಿ ಜಾರಿಯಾಗಲಿ, ಆದರೆ ಜಸ್ಟಿಸ್ ನಾಗಮೋಹನ್ ದಾಸರವರು ಮಾಡಿರುವಂಥ ವರದಿಯಲ್ಲಿ ಸಂಪೂರ್ಣವಾಗಿ ವರದಿ ಮಾಡಿದಾರ? ಈಗ ನನ್ನ ಮನೆಯೂ ಕೂಡ ಸಮೀಕ್ಷೆಗೆ ಬಂದಿಲ್ಲ. HSR ಲೇಔಟಲ್ಲ ನನ್ನ ನಿವಾಸಿ. ಹಾಗೆ ನನ್ನ ಇಲ್ಲೇ ಪರಂಗಿಪಳ್ಳ, ಅಗರ, ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಹಲವಾರು ಮನೆಗಳು ನನ್ನ ಸ್ನೇಹಿತರು, ಒಡನಾಡಿಗಳಲ್ಲಿ ನಾವು ವಿಚಾರಿಸ್ಕೊಂಡಿದ್ದೀವಿ ಸಮೀಕ್ಷೆಗೆ ಬಂದಿದ್ರ ಅಂತ. ಆದರೆ ನಾಗಮೋಹನ್ ದಾಸ್ ಅಂದ ತಂಡ ಸಮಿತಿ ಯಾವ ಆಧಾರದ ಮೇಲೆ ಹೆಚ್ಚು ಸಂಖ್ಯೆಯನ್ನ ಎಡಗೈ ಸಮುದಾಯದವರನ್ನು ತೋರಿಸಿದ್ರೆ ಗೊತ್ತಿಲ್ಲ. ನಾನು ಒಂದು ವರದಿಯನ್ನು ತೋರಿಸಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. 1981ರಲ್ಲಿ ಒಂದು ಸಮಿತಿ ಒಂದು ಸೆನ್ಸಸ್ ಮಾಡುತ್ತೆ, ಒಂದು ಸಮೀಕ್ಷೆ ಮಾಡುತ್ತೆ. ಆ ಸಮೀಕ್ಷೆಯಲ್ಲಿ ವಲಯ ಸಮುದಾಯದವರು ಆಗ 4,47,221 ಇದ್ದಾರೆ. ಮಾದಿಗ ಸಮುದಾಯದವರು 1,74,321 ಇದ್ದಾರೆ 1981ರಲ್ಲಿ. ಆದರೆ 2026ಕ್ಕೆ ನಮ್ಮ ಸಂಖ್ಯೆ ಹೇಗೆ ಕಡಿಮೆ ಆಗೋಯ್ತು?
ಆಗಿದ್ದರೆ ನಮ್ಮ ತಾತಂದರು, ನಮ್ಮ ಅಪ್ಪಂದರು ಅವರೆಲ್ಲ ಏನು ಸಂತಾನ ಹರಣ ಮಾಡ್ಕೊಂಡ್ಬಿಟ್ಟಿದ್ರ? ಸಂತಾನ ಆಗದಾಗ ಏನು ಎಲ್ಲ ಆಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ರ? ನಮಗೆ ಮಕ್ಕಳೇ ಆಗಿಲ್ವಾ? ಅಥವಾ ನಮ್ಮ ಹಿರಿಯರು ಯಾರು ಮದುವೆಗಳೇ ಆಗಿಲ್ವಾ? ಹೇಗೆ ನೀವು ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು ಕಡಿಮೆ ತೋರಿಸ್ತೀರಿ? ಈಗ ಆದಿ ಕರ್ನಾಟಕ ಅನ್ನೋದನ್ನ ನೀವು ಯಾವ ಜಾತಿಗೂ ಸೇರಿಸಲಿಲ್ಲ. ಆದಿ ಕರ್ನಾಟಕ ನಾನು ಶಾಲೆಯಲ್ಲಿ ಓದುವವರು ಕೂಡ ನನ್ನ PUC ಮತ್ತು SSLC ಒಂದು ವರ್ಗಾವಣೆ ಪತ್ರದಲ್ಲಿ ಕೂಡ ಇವತ್ತಿಗೂ ಆದಿ ಕರ್ನಾಟಕ ಅಂತ ಇದೆ. ಆಗ ನಾನು ಯಾವ ಗುಂಪಿಗೆ ಸೇರಿದವನು? ಎಡಗೈ ಗುಂಪಿಗೆ ಸೇರಿದವನ ಅಥವಾ ಬಲಗೈ ಗುಂಪಿಗೆ ಸೇರಿದವನು ಅನ್ನೋದು ನನಗೆ ಗೊಂದಲವಾಗಿದೆ. ಈಗ ಆದಿ ದ್ರಾವಿಡಲ್ಲೂ ಕೂಡ ಮಾದಿಗ ಸಮುದಾಯದವರು ಇದ್ದಾರೆ, ವಲಯ ಸಮುದಾಯದವರು ಇದ್ದಾರೆ. ಕೆಲವೊಂದು ಭಾಗಗಳಲ್ಲಿ ಆದಿ ಕರ್ನಾಟಕದಲ್ಲೂ ಕೂಡ ವಲಯ ಸಮುದಾಯದವರು ಇದ್ದಾರೆ, ಮಾದಿಗ ಸಮುದಾಯದವರು ಇದ್ದಾರೆ. ಇವ್ರನ್ನೆಲ್ಲ ನೀವು ಸುಪ್ರೀಂ ಕೋರ್ಟ್ ಆದೇಶ ಏನು ಇಂಪಾರಿಗಳ ಡೇಟಾ ಕ್ಲೀನ್ ಆಗಿ ಕಲೆಕ್ಟ್ ಮಾಡಿ ಜಾತಿಗಳನ್ನು ಒಗ್ಗೂಡಿಸ್ಬೇಕು ಅನ್ನೋದು ಆದೇಶ ಇರುವಂಥದ್ದು. ತಾವೇನು ಮಾಡಿದಿರಿ? ಜಾತಿಗಳನ್ನ ಹೊಡೆದು 101 ಜಾತಿಗಳನ್ನ ಇಬ್ಬಾಗ ಮಾಡಿ ಇವತ್ತು ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತೇಳಿ ಮಾಡಿಟ್ಟಿದ್ದೀರಿ. ಆದರೆ ತಾವು ಮಾಡಿರೋದು ನಿಜವಾಗ್ಲೂ ಸರಿ ಇದೆಯಾ? ನಮ್ಮ ಪ್ರಶ್ನೆ, ನಾವು ಯಾರೂ ಕೂಡ ಬಲಗೈ ಸಮುದಾಯದವರಾಗಲಿ, ನಮ್ಮ ಜ್ಞಾನಪ್ರಕಾಶ ಸ್ವಾಮೀಜಿ ಆರ್ ಸಿದ್ದಯ್ಯ ಸಾಹೇಬರಾಗಲಿ ಯಾರೂ ಕೂಡ ಒಳ ಮೀಸಲಾತಿ ವಿರೋಧಿಗಳಲ್ಲ. ಒಳ ಮೀಸಲಾತಿ ಜಾರಿ ಆಗಬೇಕು, ಆದರೆ ಪರಿಪೂರ್ಣವಾದ ಒಂದು ವರದಿ ತಯಾರು ಮಾಡಿ ಆ ವರದಿನ ಜಾರಿ ಮಾಡುವಂಥದ್ದಾಗಬೇಕು. ಪೂರ್ಣ ಮತ್ತೆ ಅವೈಜ್ಞಾನಿಕವಾದ ಒಂದು ವರದಿ ಏನಿದೆ ಅದನ್ನ ತಿರಸ್ಕರಿಸಬೇಕನ್ನೋದು ನಮ್ಮ ವಾದ ಇದೆ. ನಾನು ವಿನಂತಿಸ್ಕೊಳ್ಳೋದಷ್ಟೇ, ಮಾನ್ಯ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ದಲಿತ ನಾಯಕರುಗಳಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ಈ ಒಂದು ಅವೈಜ್ಞಾನಿಕ ವರದಿ ಅಂತ ನಾವೇನು ವಾದ ಮಾಡ್ತಾ ಇದೀವಿ ಅದನ್ನ ಸರಿಪಡಿಸಿ ಜಾರಿ ಮಾಡಿ. ಇವತ್ತು ರೋಸ್ಟರ್ ಪದ್ಧತಿಯಲ್ಲಿ ನಿಜವಾಗ್ಲೂ ಸರಿ ಇದೆಯಾ? ರೋಸ್ಟರ್ ಪದ್ಧತಿಯಲ್ಲಿ ನಮ್ಮ ಮಕ್ಕಳು ಈಗ ಬರೀ ಯೂನಿವರ್ಸಿಟಿಗಳಿಗೆ ಮಾತ್ರ ರೋಸ್ಟರ್ ಪದ್ಧತಿ ಬರುತ್ತೆ ಅನ್ನೋದು ನಿಮ್ಮ ವಾದ. ಆದರೆ ಇವತ್ತು 1500 ಹುದ್ದೆಗಳನ್ನ ನಾವು ಯಾವುದೋ ಒಂದು ವರ್ಗಕ್ಕೆ ಬಿಟ್ಕೊಟ್ರೆ ನಮ್ಮ ಮಕ್ಕಳು ಅಥವಾ ನಮ್ಮ ಮಕ್ಕಳ ವಿದ್ಯಾರ್ಥಿಗಳು ಪದವೀಧರರು ಏನಾಗಬೇಕು? ನಾವು ಹಾಗೆ ಅವಿದ್ಯಾವಂತರಾಗಿರ್ಬೇಕಾ? ಸೊ ಹಾಗಾಗಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದಂಥ HC ಮಾಧವಪ್ಪನವರಲ್ಲೂ ವಿನಂತಿಸ್ಕೊಳ್ತೇನೆ, ಯಾರು ಏನು ಬಾಕಿದ್ರಾಗಲಿ ನಾವು ನಿಮ್ಮ ಪರ ಅಂತ ನಾವು ಹೇಳ್ತಾ ಇಲ್ಲ. ತಾವು ವಿದ್ಯಾವಂತರು ಇದ್ದೀರಿ, ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಕೊಡಿಸುವಂಥದ್ದಾಗಲಿ, 101 ಜಾತಿಗಳು ಕೂಡ ಸಾಮಾಜಿಕ ನ್ಯಾಯ ಸಿಗಲಿ. ಯಾವುದೋ ಒಂದು ಸಮುದಾಯದ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಬಿಟ್ರು ಅಂತ ತಾವು ಭಯಪಡುವಂಥ ಅವಶ್ಯಕತೆ ಇಲ್ಲ, ಅಥವಾ ಸಿದ್ದರಾಮಯ್ಯನವರೇ ನೀವು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಒಂದು ಸಮುದಾಯದ ಪರವಾಗಿ ನಿಂತು ಇನ್ನೊಂದು ಸಮುದಾಯ ಮೋಸ ಮಾಡಿದ್ದೆ ಆದಲ್ಲಿ ಖಂಡಿತವಾಗಲೂ ಇದರ ಒಂದು ಪ್ರತಿಫಲನ ನೀವು ಬರುವ ಒಂದು ಚುನಾವಣೆಯಲ್ಲಿ ಎದುರಿಸಬೇಕಾಗ್ತದೆ. ಆ ಮಟ್ಟದಲ್ಲಿ ನಾವು ಬುದ್ಧಿ ಕಲಿಸುವಂಥದ್ದನ್ನು ನಾವು ಮಾಡ್ತೀವಿ. ಆದರೆ ನಾವು ನಿಮ್ಮ ಮೇಲೆ ಗೌರವ ಇಟ್ಟಿದ್ದೀವಿ, ಭರವಸೆ ಇಟ್ಟಿದ್ದೀವಿ. ಈ ಒಂದು ವರದಿಯನ್ನು ಸದ್ಯಕ್ಕೆ ತಡೆ ಮಾಡಿ ಈ ಹಿಂದೆ ಇದ್ದಂಥ ವರದಿಯ ಆಧಾರದ ಮೇಲೆ ಎಲ್ಲರಿಗೂ ಕೂಡ ಎಡಗೈ ಮತ್ತು ಬಲಗೈ ಸಮುದಾಯಕ್ಕೆ ಸಮಾನವಾಗಿ ಹುದ್ದೆಗಳು ಸಿಗುವ ನಿಟ್ಟಿನಲ್ಲಿ ತಾವು ಒಂದು ಕಾನೂನಾತ್ಮಕವಾದ ಒಂದು ಪ್ರಕ್ರಿಯೆಯನ್ನು ಜಾರಿ ಮಾಡಬೇಕು. ನಂತರ ತಾವು ಹುದ್ದೆಗಳಿಗೆ ಏನು ಒಂದು ನೋಟಿಫಿಕೇಶನ್ ಹೊರಡಿಸಿ ಎಲ್ಲರಿಗೂ ನ್ಯಾಯ ಸಿಗುವ ನಿಟ್ಟಿನಲ್ಲಿ ತಾವು ಮಾಡಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ. ಮಾನ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ದಲಿತರನ್ನ ಒಡೆದು ನುಚ್ಚುನೂರು ಮಾಡಿ ಆಗಿದೆ. ಸಿದ್ದರಾಮಯ್ಯ ಅವರೇ, ಈ ಶಾಪ ನಿಮಗೆ ತಡೆದೇ ಇರಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ನೀವು ಒಳ ಮೀಸಲಾತಿನ ಜಾರಿ ಮಾಡಿದಾದರೆ ವೈಜ್ಞಾನಿಕವಾಗಿ ಪರಿಪೂರ್ಣವಾಗಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಿ, ನಮ್ಮದೇನೂ ತಕರಾರಿಲ್ಲ. ಆದರೆ ಸಾಕಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಟ್ಕೊಂಡು, ಸಮಸ್ಯೆಗಳಿಟ್ಕೊಂಡು ಸಮುದಾಯಗಳಿಗೆ ತೊಂದರೆ ಮಾಡುವಂಥ ಕೆಲಸ ದಯಮಾಡಿ ಮಾಡಬಾರ್ದು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ. ಎಲ್ಲ ನನ್ನ ಸಮುದಾಯದ, ಬಲಗೈ ಸಮುದಾಯದ ನನ್ನ ಸಹೋದರಿಯಲ್ಲಿ ಎಲ್ಲರೂ ವಿನಂತಿಸ್ಕೊಳ್ತೇನೆ. ಬರುವ 25/3/2026 ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ಹೋರಾಟ 11 ಗಂಟೆಗೆ ತಾವೆಲ್ಲರೂ ಕೂಡ ಲಕ್ಷಾಂತರ ಜನ ಬಂದು ಈ ಹೋರಾಟಕ್ಕೆ ಶಕ್ತಿ ತುಂಬಬೇಕಂತೇಳಿ ನಾನು ಈ ಮುಖಾಂತರ ವಿನಂತಿಸ್ಕೊಳ್ತೇನೆ. ನಮಸ್ತೆ, ನಮೋ ಬುದ್ಧಾಯ.